ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಮಹೇಶ್ ಕಲ್ಗಿ. ಇವತ್ತಿನ ದಿವಸ ಕರ್ನಾಟಕ ಲೋಕಾಯುಕ್ತದಲ್ಲಿ ದೂರು ಕೊಟ್ಟಿದ್ದೀವಿ. ರಾಚಯ್ಯ ಮಠಪತಿ ಗುಣಿಕೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇವರ ಮೇಲೆ ಕರ್ನಾಟಕ ಲೋಕಾಯುಕ್ತದಲ್ಲಿ ದೂರು ಕೊಟ್ಟಿದ್ದೀವಿ. 15ನೇ ಹಣಕಾಸಿನಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಗುಣಿಕೆ ಗ್ರಾಮ ಪಂಚಾಯಿತಿಯಲ್ಲಿ. ಇವತ್ತಿನ ದಿವಸ ನಾವು ಲೋಕಾಯುಕ್ತದಲ್ಲಿ ದೂರು ಕೊಟ್ಟಿದ್ದೀವಿ. ಯಾಕಂದ್ರೆ ಈ ಹಿಂದೆ ನಾನು ಮಾಧ್ಯಮಗಳ ಮುಖಾಂತರ ನಾನು ಮಾತಾಡಿದ್ದೆ ಇದರ ಬಗ್ಗೆ ಮಾಧ್ಯಮಗಳ ಮುಂದೆ. 15ನೇ ಹಣಕಾಸಿನಲ್ಲಿ ಆದ ಭ್ರಷ್ಟಾಚಾರ ಕುರಿತು ತನಿಖೆ ನಡೆಸಿ ತಪ್ಪಿತರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವ ಕುರಿತು ಇವತ್ತಿನ ದಿವಸ ಲೋಕಾಯುಕ್ತದಲ್ಲಿ ದೂರು ಕೊಟ್ಟಿದ್ದೀವಿ. 15ನೇ ಹಣಕಾಸಿನಲ್ಲಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಗುಣಿಕೆ ಗ್ರಾಮ ಪಂಚಾಯಿತಿಯಲ್ಲಿ. ಇಲ್ಲಿಯವರೆಗೂ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಇದರಿಂದ ಸರ್ಕಾರದಿಂದ ಬಂದ ಅನುದಾನ ಸರ್ಕಾರದಿಂದ ಸಾಕಷ್ಟು ಬರುತ್ತೆ. ಆದ್ರೆ ಇವತ್ತಿನ ದಿವಸ ಅಲ್ಲಿನ ಬಡ ಜನರು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಯಾವುದು ಒಂದು ಸಣ್ಣ ಪುಟ್ಟ ಕಾಮಗಾರಿ ಮಾಡಿದ್ರು ಕೂಡ ಅದನ್ನು ಕಳಪೆ ಮಟ್ಟದ ಕಾಮಗಾರಿ ಮಾಡೋದು, ಈ ತರ ಎಲ್ಲ ಗುಣಿಕೆ ಗ್ರಾಮ ಪಂಚಾಯತಿಯಲ್ಲಿ ನಡೆದಿದೆ. ಅದನ್ನು ನಾವು ದಾಖಲೆಗಳ ಸಮೇತ ಯಾವ್ದಾವ್ದಕ್ಕೂ ಎಷ್ಟೆಷ್ಟು ದುಡ್ಡು ಖರ್ಚಾಗಿದೆ, ಈ ಗುಣಿಕೆ ಗ್ರಾಮ ಪಂಚಾಯತಿಗೆ 15ನೇ ಹಣಕಾಸಿನಲ್ಲಿ ಎಷ್ಟು ದುಡ್ಡು ಬಂದಿದೆ, ಯಾವ ಇಶ್ವಿಯಲ್ಲಿ ಎಷ್ಟು ದುಡ್ಡು ಬಂದಿದೆ, ಯಾವ ಕಾಮಗಾರಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಇವರೆಷ್ಟು ಕೊಳ್ಳೆ ಹೊಡೆದಿದ್ದಾರೆ, ಯಾವ ಏಜೆನ್ಸಿಗಳ ಮುಖಾಂತರ ಎಷ್ಟು ದುಡ್ಡು ನಕಲಿ ಬಿಲ್ ಸೃಷ್ಟಿಸಿ ಎಷ್ಟು ಬಿಲ್ ಇದು ಮಾಡಿದ್ದಾರೆ, ಎಲ್ಲಾನು ದಾಖಲೆಗಳ ಸಮೇತ ಇವತ್ತಿನ ದಿವಸ ನಾವು ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಲೋಕಾಯುಕ್ತ ತನಿಖೆ ನಡೆಯುತ್ತೆ. ಈ ತಪ್ಪಿಸ್ತರ ವಿರುದ್ಧ ತನಿಖೆ ಆಗುತ್ತೆ. ತನಿಖೆ ಆಗಿ ಅದು ಏನಿದೆಯಲ್ಲ ಇವರಿಗೆ ಶಿಕ್ಷೆ ಆಗುತ್ತೆ. ಇವ್ರ ಮೇಲೆ ಕ್ರಮ 100ಕ್ಕೆ 100 ಕ್ರಮ ಆಗುತ್ತೆ. ಒಂದು ವೇಳೆ ಇವರು ಏನಾದರೂ ಕಾರ್ಯಾಂಗದಿಂದ ತಪ್ಪಿಸಿಕೊಂಡ್ರು ನ್ಯಾಯಾಂಗದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಇವ್ರ ಮೇಲೆ ನಾನು ಅತಿ ಶೀಘ್ರದಲ್ಲಿ ಕೋರ್ಟ್ ಅಲ್ಲಿ ಕೂಡ ಕೇಸ್ ಹಾಕುತ್ತೇನೆ. ಕೋರ್ಟ್ ಅಲ್ಲಿ ಕೇಸ್ ಹಾಕಿಸ್ತೇನೆ. ಇವರೆಲ್ಲ ಸರ್ಕಾರದಿಂದ ಬಂದ ಅನುದಾನ ಕೊಳ್ಳೆ ಹೊಡೆದು ಬಿಟ್ಟು ಐಷಾರಾಮಿ ಕಾರಲ್ಲಿ ಓಡಾಡೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಟೋದು, ಇವ್ರ ಅಪ್ಪನೇ ಮನೆ ದುಡ್ಡಲ್ಲ ರೀ, ಅದು ಸರ್ಕಾರದ ದುಡ್ಡು, ಬಡವರಿಗೆ ಬರುವಂತ ದುಡ್ಡು. ಅದು ಯಾವುದು ಒಂದಾದ್ರೂ ಒಳ್ಳೆಯ ರೀತಿಯ ಕಾಮಗಾರಿ ಗುಣಿಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿಲ್ಲ. ಯಾವುದೇ ಅಭಿವೃದ್ಧಿ ಕೆಲಸ ಅಂತೂ ಮೊದಲೇ ಇಲ್ವೇ ಇಲ್ಲ. ಅಲ್ಲಿ ಇರುವಂತ ಸದಸ್ಯರು, ಇವತ್ತು ಅಧ್ಯಕ್ಷರಾಗಿರ್ಬಹುದು, ಸದಸ್ಯರಾಗಿರಬಹುದು, ಸರ್ಕಾರದಿಂದ ಬಂದಂತ ಅನುದಾನದ ದುಡ್ಡಲ್ಲಿ ಎಲ್ಲಾ ಮೆಂಬರ್ಗಳಿಗೆ 50,000 1 ಲಕ್ಷ ಕೊಡೋದು. ಆಮೇಲೆ ಅಲ್ಲಿನ ಅಧ್ಯಕ್ಷರಾಗಿರಬಹುದು, ಅಭಿವೃದ್ಧಿ ಅಧಿಕಾರಿಗಳಾಗಿರಬಹುದು, ಉಳಿದ ದುಡ್ಡುಗಳನ್ನು ಅವ್ರು ಕೊಳ್ಳೆ ಹೊಡೆಯೋದು. ಮೇಲಾಧಿಕಾರಿಗಳ ಗಮನಕ್ಕೆ ನಾವು ತಂದ್ರು ಕೂಡ ಇದನ್ನ ತನಿಖೆ ನಡೆಸಿ ಅಂತ ಹೇಳಿದ್ರು ಕೂಡ ಅವ್ರು ಇಲ್ಲಿವರೆಗೂ ಇವ್ರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದು ಆದ ಕಾರಣ ನಾವು ಇವತ್ತಿನ ದಿವಸ ಕರ್ನಾಟಕ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಿದೀವಿ. ಮುಂದಿನ ದಿನಮಾನಗಳಲ್ಲಿ ತನಿಖೆ ಆಗತ್ತೆ. ಇವತ್ತು ಯಾರು ಮಾಡಿದ್ರು ತಪ್ಪೇ. ಇದರಲ್ಲಿ ಏನು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಭಾಗಿಯಾಗಿದ್ದಾರೋ ಗೊತ್ತಿಲ್ಲ, ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಗೊತ್ತಿಲ್ಲ. ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುತ್ತೆ ಎಲ್ಲಾನು. ಬಟ್ ಈ ನನ್ನ ಹೋರಾಟ ಏನಿದೆಯಲ್ಲ ಇಲ್ಲಿಗೆ ನಿಲ್ಲೋದಿಲ್ಲ. ಕೆಲವು ಜನ ಕಿಡಿಗೇಡಿಗಳು ಏನೋ ಮಾತಾಡ್ತಾ ಇದ್ರು ಇಷ್ಟು ದಿನ. ಏನೋ ಪ್ರೆಸ್ ಮೀಟ್ ಮಾಡ್ದ, ಮಾಧ್ಯಮಗಳ ಮುಂದೆ ಮಾತಾಡ್ದ, ಗುಣಿಕೆ ಗ್ರಾಮ ಪಂಚಾಯತಿದು ಏನ್ ಅಲ್ಲಿಗೆ ನಿಲ್ಲಿಸ್ಬಿಟ್ಟಲ್ಲ ಹೋರಾಟ ಅಂತಂದು ಇದು ಇತ್ತು. ಸೊ ನನಗೂ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ನಾನು ಇಷ್ಟು ದಿನ ವೇಟ್ ಮಾಡಿದೆ. ಸೊ ಇವತ್ತಿನ ದಿನ ಏನಿದೆಯಲ್ಲ ಕರ್ನಾಟಕ ಲೋಕಾಯುಕ್ತದಲ್ಲಿ ದೂರು ಕೊಟ್ಟಿದ್ದೀನಿ. ಅತಿ ಶೀಘ್ರದಲ್ಲಿ ತನಿಖೆ ಆಗುತ್ತೆ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಒಂದು ವೇಳೆ ಏನಾದರೂ ಕಾರ್ಯಾಂಗದಿಂದ ತಪ್ಪಿಸಿಕೊಂಡ್ರೂ ಕೂಡ ಮುಂದೊಂದು ದಿನ ನ್ಯಾಯಾಂಗದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂತ ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.